ಸಿಕಾಪಟ್ಟೆ ರಸ್ತೆಯ ಅಪೋಜಿರೋ ಕಾಂಪೌಂಡ್ನಲ್ಲಿ ನಿನ್ನೆ ಒಬ್ಬ ಪಾಪ ಸಣ್ಣ ಹುಡುಗನ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿ ಸಿಕ್ಕಾಪಟ್ಟೆ ಅವನಿಗೆ ಗಾಯ ಆಗಿದೆ. ಊರು ತುಂಬ ಗಲ್ಲಿ ತುಂಬ ನಾಯಿಗಳಾಗಿದೆ. 5-6 ತಿಂಗಳಾದ್ರೂ ಮಹಾನಗರ ಪಾಲಿಕೆಯಲ್ಲಿ ವೆಟರ್ನರಿ ಡಾಕ್ಟರ್ ಇಲ್ಲ. ಡಾಕ್ಟರ್ ಇಲ್ಲದ ಪರಿಣಾಮ ಏನಾಗ್ಬಿಟ್ಟಿದೆ, ಸಂತಾನಹರಣ ಚಿಕಿತ್ಸೆ ಮಾಡುವಂತಹ ಯಾವುದೇ ವೈದ್ಯರಿಲ್ಲದೆ ಗಲ್ಲಿ ತುಂಬ ನಾಯಿಗಳು ಮರಿ ಹಾಕ್ಕೊಂಡಿದ್ದಾವೆ. ಅವಕ್ಕೆ ಸರಿಯಾದ ಆಹಾರನೂ ಸಿಗ್ತಾ ಇಲ್ಲ. ಆ ಸಿಟ್ಟಿಗೋ ಏನೋ ರಸ್ತೆ ಮೇಲೆ ಹೋಗುವಂಥ ವಯಸ್ಸಾದವರು ಏನೋ ಒಂಚೂರು ಅವಕ್ಕೆ ಏನೋ ಒಂಥರ ವಿಭಿನ್ನವಾಗಿ ಕಂಡುಬಿಟ್ರೆ ಸಾಕು ಬಾಯಿ ಹಾಕ್ತವೆ. ಸಣ್ಣ ಸಣ್ಣ ಮಕ್ಕಳು ಸ್ಕೂಲಿಗೆ ಲೇಟ್ ಆಯಿತು ಅಂತ ಒಂಚೂರು ಓಡ್ತಾ ಹೋದರೆ ಸಾಕು ಹಿಂದ್ಗಡೆಯಿಂದ ಬಂದು ಬಾಯಿ ಹಾಕ್ತಿರ್ತವೆ. ಹಾಗಾಗಿ ಈ ಕೂಡಲೇ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಬರೀ ಮಹಾನಗರ ಪಾಲಿಕೆಯವರು ನಾಯಿಗಳಿಗೆ ಆಹಾರ ಕೊಡುವಂಥ ಜಾಗ ಅಂತ ಒಂದು ಬೋರ್ಡ್ ಹಾಕಿರೋದು ಬಿಟ್ಟರೆ ಈ ಥರದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸ್ಬೇಕು ಅಂತ ವಿನಂತಿಸ್ಕೊಳ್ತೀನಿ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು